ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಅನುದಾನ ಸರಿಯಾದ ರೀತಿಯಲ್ಲಿ ಬಳಕೆಯಾಗದೆ ಪೋಲಾಗುತ್ತಿರುವುದು ತುಮಕೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ ಇದೇ ಜಿಲ್ಲೆಯ ಶಿರಾ ನಗರಕ್ಕೆ ಕೆಲವೇ ದೂರದಲ್ಲಿ ಇರುವ ಅಂಗನವಾಡಿ ಕೇಂದ್ರವೊಂದು ಉದ್ಘಾಟನೆ ಬಳಿಕ ಬಾಗಲೇ ತೆರೆಯದೆ ಪಾಳು ಬಿದ್ದು ಕುರಿ ದೊಡ್ಡಿಯಾಗಿ ನಾಯಿಗಳ ವಾಸಸ್ಥಾನವಾಗಿರೋದು ಬಯಲಾಗಿದೆ. ಅಂದಹಾಗೆ ಶಿರಾದ ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಹೊಂದಿಕೊಂಡು ಇರುವ ಕಾಡಜ್ಜನಪಾಳ್ಯ ಗ್ರಾಮದ ಅಂಗನವಾಡಿ ಕೇಂದ್ರವನ್ನು ಹಿಂದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಹೀಗೆ ಉದ್ಘಾಟನೆಗೂ ಮುನ್ನ ಈ ನೂತನ ಅಂಗನವಾಡಿ ಕೇಂದ್ರದ ಮಧ್ಯಭಾಗದಲ್ಲಿ ಮೇಲ್ಭಾಗದ ಕಾಂಕ್ರೀಟ್ ಕುಸಿಯುವ ಹಂತದಲ್ಲಿತ್ತು. ಹೀಗಾಗಿ ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ಪಿಲ್ಲರ್ ಹಾಕಿಸಿ ಕೈ ತೊಳೆದುಕೊಂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಆ ಬಳಿಕ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ರು. ಇನ್ನು ಉದ್ಘಾಟನೆಗೊಂಡ ಆ ದಿನದಿಂದ ಇಲ್ಲಿಯವರೆಗೂ ಆ ಅಂಗನವಾಡಿ ಕೇಂದ್ರದ ಬಾಗಿಲು ಈವರೆಗೂ ತೆರೆದೇ ಇಲ್ಲ. ಬದಲಿಗೆ ಅಲ್ಲೀಗ ಕುರಿ ದೊಡ್ಡಿ ನಿರ್ಮಾಣವಾಗಿದೆ. ಜೊತೆಗೆ ನಾಯಿಗಳ ವಾಸಸ್ಥಾನದ ಕೇಂದ್ರವಾಗಿದೆ. ಒಟ್ನಲ್ಲಿ ತಿಪ್ಪೆ ರಾಶಿ ನಡುವೆ ತುಕ್ಕು ಹಿಡಿದಿರೋ ಕಬ್ಬಿಣದ ಕಿಟಕಿ ಬಾಗಿಲಿರೋ ಈ ಅಂಗನವಾಡಿ ಕೇಂದ್ರ ಮಕ್ಕಳ ಪಾಠಕ್ಕೆ ಬಳಕೆಯಾಗದೆ ರೋಗ ರುಜಿನ ಸೃಷ್ಟಿಸುವ ತಾಣವಾಗಿ ಮಾರ್ಪಟ್ಟಿದೆ. Thank you.